ಶಿರಾದವರು. ಈ ದೇವಸ್ಥಾನಕ್ಕೆ ಆಗಲೇ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ. ನನಗೆ ಬಂದಮೇಲಂತೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಿದೆ. ಪುರೋಹಿತರು ಹೇಳಿದರು, ಒಂದು ಅಮಾವಾಸ್ಯೆಗೆ ಬನ್ನಿ, ಹಿಂಗೆ 5 ಗಂಟೆಗೆ ಬಂದರೆ ಪೂಜೆಗಳು ನಡೆಯುತ್ತೆ ಅಂತ. ಅದಕ್ಕೆ ಇವತ್ತು ಬಂದಿದ್ವಿ. ಇಲ್ಲಿ ಪೂಜೆಗಳು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಇದು ಪೂಜೆ ಒಂಥರ ಡಿಫ್ರೆಂಟಾಗಿದ್ದರೂ ಎಲ್ಲೂ ನೋಡಿರಲಿಲ್ಲ ಈ ಥರ. ನನ್ನ ಹೆಸರು ಉಷಾ ಅಂತ. ನಾನು ಬೇಸಿಕಲಿ ತುಮಕೂರವರು, ನಾವು ಬೆಂಗಳೂರಲ್ಲಿರೋದು. ಈ ದೇವಸ್ಥಾನದ ಬಗ್ಗೆ ನಮಗೆ ಇದು ಫೇಸ್ಬುಕ್ ರೀಲ್ಸಲ್ಲಿ ನೋಡ್ತಾ ಇದ್ವಿ, ಗೊತ್ತಾಯಿತು ತುಂಬ ಒಳ್ಳೇದಾಗತ್ತೆ, ಎಲ್ಲ ಕೆಟ್ಟದ್ದೆಲ್ಲ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಇಲ್ಲಿ ಇವತ್ತು ಬೆಳಗ್ಗೆ ಬಂದ ಮೇಲೆ ಒಂದು ಪೂಜೆ 2 ಹೋಮ ಎಲ್ಲ ಆದಮೇಲೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಒಂಥರ ಮಂಕಾಗಿದ್ವಿ ಬೆಳಗ್ಗೆ ಬಂದಾಗ, ಸ್ವಲ್ಪ ಬದಲಾವಣೆ ಆಯಿತು, ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಒಳ್ಳೇದಾಗತ್ತೆ. ಕಾಶಿಬಾಯಿ ಅಂತ. ಎಲ್ಲಿಂದ ಬಂದಿರೋದು? ನಾನು ಪೀಣ್ಯ ದಾಸಳಿ. ನಾನು 4 ತಿಂಗಳಿಂದ ಬರ್ತಾ ಇದ್ದೀನಿ. ಏನು ಲಕ್ಷ್ಮೀ ಪತಂಗಿರಿ ಸ್ವಾಮಿ ಒಳ್ಳೇದು ಮಾಡ್ತಾ ಇತ್ತು ನಮಗೆ. ನೆನೆಸ್ಕೊಂತವ ಎಲ್ಲ ಇದಾಗ್ತೈತೆ ಸರ್. ಶಿರಾ ತಾಲೂಕು ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಭಾನುವಾರದಂದು ಮೌನಿ ಅಮಾವಾಸ್ಯೆ ಪ್ರಯುಕ್ತ ವೇದ ಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿ ಗುರೂಜಿರವರ ನೇತೃತ್ವದಲ್ಲಿ ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ದೇವಸ್ಥಾನದ ಗರುಡಗಂಬದ ಮೇಲ್ಭಾಗದಿಂದ ದೇವಿ ಪಾದದಲ್ಲಿ ಪೂಜಿಸಲ್ಪಟ್ಟ ನಾಣ್ಯಗಳನ್ನ ವೇದ ಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿ ಗುರೂಜಿ ಅವರ ಅಮೃತ ಹಸ್ತದಿಂದ ಪ್ರೋಕ್ಷಣೆ ಮಾಡಲಾಯಿತು. ಗರುಡಗಂಬದ ಸುತ್ತ ನೆರೆದಿದ್ದ ಭಕ್ತರು ನಾಣ್ಯಗಳನ್ನ ಪಡೆದ್ರು. ಈ ನಾಣ್ಯ ದೊರಕಿರುವವರು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಧನ ಕನಕ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ, ಹೋಮ ಹಾಗೂ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿರುತ್ತದೆ ಎಂದು ಶ್ರೀ ಬಸವರಾಜ ಶಾಸ್ತ್ರಿಗಳು ತಿಳಿಸಿದ್ರು. ಇವತ್ತು ಏನು ಅಮಾವಾಸ್ಯೆ ದಿವಸ ಪ್ರತಿ ತಿಂಗಳು ಕಾಯಿನ್ಸ್ ಹಾಕೊಂಡ್ ಬರ್ತಾ ಇದೀವಿ. ಬೆಳಿಗ್ಗೆನೆ ಹಿರಣ್ಯ ಅಭಿಷೇಕ ಅಂದ್ರೆ ದುಡ್ಡಿನಿಂದ ಅಭಿಷೇಕ ಆಗಿದ್ದಂತ ಒಂದು ಅಭಿಷೇಕ ದುಡ್ಡನ್ನ ಇವತ್ತು ಎಷ್ಟೋ ಜನ ತಗೊಂಡೋಗಿರೋಂಥವ್ರು ಇವತ್ತು ಕೆಲವರು ಮನೆ ಕಟ್ತಾ ಇದೀವಿ ಸ್ವಾಮಿ ಅಂತ ಬಂದು ಹೇಳ್ತಾ ಇದ್ದಾರೆ, ಸಾಲ ತೀರ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಯಾವುದೇ ರೀತಿಯ ಸಮಸ್ಯೆಗಳನ್ನ ತೀರಿಸ್ಕೊಂಡ್ ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಇಡ್ರಿ. ಇಲ್ಲಿ ಯಾವುದೇ ಒಂದು ಊಟಾಟಿಕೆಗಳನ್ನು ಮಾಡದಲ್ಲೇ ನಾವು ತಾಯಿಗೆ ಬೆಳಿಗ್ಗೆ ಅಭಿಷೇಕ, ನಿತ್ಯ ಅಭಿಷೇಕ, ಪೂಜೆಗಳನ್ನು ಮಾಡ್ಕೊಂಡು ಬಂದಂತ ಭಕ್ತರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರಂತ ನಾವೆಲ್ಲನ. ಹಾಗಾಗಿ ನೀವೆಲ್ಲ ಬಂದಿರೋರೆಲ್ಲ ಚೆನ್ನಾಗಿದ್ದೀನಿ ಸ್ವಾಮಿ ಅಂತ ಬಂದು ಹೇಳಿದ್ರೆ ನಿಮ್ಗಿಂತ ಫಸ್ಟ್ ಸಂತೋಷ ಪಡೋರು ನಾವು. ಹಾಗಾಗಿ ನಿಮ್ಗೆಲ್ರಿಗೂ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ. ಏನ್ ಇವಾಗ ಕಾಯಿನ್ಸ್ ಹಾಕ್ತಿವಿ, ಯಾರು ತುಳಿದಾಡ್ಕೊಂಡು ತಗೋಬೇಡ್ರಿ. ಇವತ್ತು ಸಿಗ್ಲ ಮುಂದಿನ ಅಮಾವಾಸ್ಯೆಗಾದ್ರೂ ಸಿಗುತ್ತೆ. ಯಾರಿಗಾದ್ರೂ ಒಂದು ಸಿಕ್ಕಿದ್ರೆ ಸಾಕು, ತಿರ್ಗಿ 3-4 ಕಾಸೆ ಕೊಡಬೇಡ್ರಿ, ತಗೊಂಡೋಗ್ಬಾರ್ದು, ಇನ್ನೊಬ್ರಿಗೆ ಕೊಡ್ರಿ. ಯಾಕಂದ್ರೆ ಅವರು ನಮ್ಮ ಥರನೇ ದೂರದಿಂದ ಬಂದಿರ್ತಾರೆ. ಹರೀಶ್ ಅಂತ ಬೆಂಗಳೂರಿಂದ ಬಂದಿದ್ದಾರೆ. ಅದು 2 ಸತಿ ಬಂದಿದ್ದೀವಿ ಆಲ್ರೆಡಿ. ಏನು ಅನಿಸುತ್ತೆ? ಪರವಾಗಿಲ್ಲ, ಸ್ವಲ್ಪ ಮುಂದಕ್ಕೆ ಪಾಸ್ ಆಗಿದ್ದೀನಿ ಅಂತ. ಒಂದು ದೇವಿಯಿಂದ ಪವರ್ ಇದೆ. ಎಲ್ಲ ಥರ ಕಾಯಿ ಕಟ್ಟಿದೆ, ಒಂದು ಸತಿ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ನನಗೆ ಸ್ವಲ್ಪ ಅದೇ 50% ಬರ್ತಾ ಇದೆ, ಇನ್ನೂ ಸ್ವಲ್ಪ ಇಟ್ಕೊಂಡು ಆಗ್ತಾ ಇದೆ. ಒಟ್ಟಾಗಿ ಮುಂದಕ್ಕೆ ಮೂವ್ ಆಗ್ತಾ ಇದೆ ಎಲ್ಲ ಕೆಲಸಗಳು. ತಿಪ್ಪೇಸ್ವಾಮಿ ಅಂತ, ನಮ್ಮ ಚಿತ್ರದುರ್ಗ. ಇಲ್ಲಿ ಬಂದರಿಂದ ಈಗ 4ನೇ ಅಮಾವಾಸ್ಯೆ ಬಂದಿದ್ದೀನಿ. ಒಳ್ಳೆ ಅನುಕೂಲ ಆಗೈತೆ. ಏನೋ ಒಂದು ಅವ್ರು ಹೇಳಿದ್ರು 5 ಅಮಾವಾಸ್ಯೆ ಬರ್ಬೇಕಂತ. ಒಳ್ಳೆ ಈಗ ಬಿಸ್ನೆಸ್ ಸಿಗ್ತೈತೆ. ಬಿಸ್ನೆಸ್ ಮಾಡಿದ್ರೆ ಭಾರಿ ಲಾಸ್ ಆಗಿದೆ. ಈಗ ಒಳ್ಳೆ ಅನುಕೂಲ ಆಗ್ತೈತೆ. ಈ ದೇವ್ರ ಮಹಿಮೆ ಹಂಗೈತೆ.